ಶ್ರೀರಾಮ ಬ್ಯಾನರ್ಗೆ ಹಾನಿಯಾಗಿದೆ. ಮುಳಬಾಗಿಲು ಪಟ್ಟಣದಲ್ಲಿ ಶ್ರೀರಾಮನ ಬ್ಯಾನರ್ ಅಪವಿತ್ರ ಪ್ರಕರಣ. ಬ್ಯಾನರ್ ಅನ್ನು ಚಾಕುವಿನಿಂದ ಹರಿದು ವಿರೂಪಗೊಳಿಸಲಾಗಿದೆ. ದುಷ್ಕರ್ಮಿಯೊಬ್ಬ ಬ್ಯಾನರ್ ಹರಿದು ಹಾಕಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೊಸ ಪಾಳ್ಯ ರಸ್ತೆ ತಡೆದು ಹಿಂದೂ ಸಂಘಟನೆಯ ಕಾರ್ಯಕರ್ತರಿಂದ ಪ್ರತಿಭಟನೆ. ಶ್ರೀರಾಮನ ಪರವಾಗಿ ಘೋಷಣೆ ಮತ್ತು ಪ್ರತಿಭಟನೆ. ಕೋಲಾರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಸಂಸದ ಎಸ್ ಮುನಿಸ್ವಾಮಿ, ಶಾಸಕ ಸಮೃದ್ಧಿ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿದರು. ಹಂಗೆ ಹೋಗ್ತಾನಲ್ಲ ಮತ್ತೆ ಇನ್ನೇನು ಒಂದ್ಸರಿ ಹೋಗ್ತಾನೆ ಹಂಗೆ ಹೋಗ್ತಾನಲ್ಲ ಈ ಕಡೆ ಬರಲ್ಲ. ಚಾಕ್ ಜೋಗ ಹಾಕೊಂಡು ಹಂಗೆ ಬರ್ತಾನೆ ಮತ್ತೆ ವಾಪಸ್ ಹಂಗೆ ಬರ್ತಾನೆ. ಅಣ್ಣ ಈ ಅಪ್ಪ ನೋಡ ನೀವು ಯಾರು ಬೈಕ್ ನಾನು ಅವ್ನು ಹೆಲ್ಮೆಟ್ ಹಾಕೊಂಡು ಅವ್ನು ಪಾಡಿ ನಿದ್ದೆ ಗಂಡಲ್ಲಿ ಹೋಗ್ತಾನೋ ಹಿಂಗೆ ಹೋಗ್ತಾನೋ ಹಂಗೆ ಹೋಗ್ತಾನೆ ಹಿಂಗೆ ಹೋಗ್ತಾನೆ. सुनील ना इन्हें फोन मालूम बस स्टैंड में कंकड़ी बिका जय बोलो हनुमान की जय जय श्री राम 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 जय बोलो सनातन धर्म की जय जय श्री राम जय श्री राम जय श्री राम जय श्री राम ಸ್ವಲ್ಪ ಜಾಗ ಬಿಡ್ರಪ್ಪ. ಅವರೇ ಪ್ರಿಂಟ್ ಮಾಡಿಸ್ತಾರೆ ಈಗ ಅದಾಗೋರ್ಗು ನಾವು ಹಿಂದೂ ಹೋಗಲ್ಲ ನಾವು. ಯಾಕಂದ್ರೆ ಅವ್ರ ಪಬ್ಲಿಕ್ ಅಲ್ಲಿ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಬೇಕು. ಆ ತಪ್ಪಾಯ್ತು ಅಂತ ಕೇಳ್ಕೊಬೇಕು. ಯಾಕಂದ್ರೆ ನಾವು ಒಂದೊಂದ್ಸಲಿನೂ ಬಿಟ್ಕೊಂಡು ಹೋಗ್ತಾ ಇದ್ರೆ ಈಗ ಅವ್ರದ್ದು ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಾವು ಯಾರು ಹೋಗಿ ಅವ್ರಿಗೆ ಏನು ತೊಂದರೆ ಕೊಡಲ್ಲ. ಈ ದೇಶದಲ್ಲಿ ಇರ್ತಕ್ಕಂಥವರೆಲ್ಲ ಒಂದೇ ಭಾರತೀಯರನ್ನ ಲೆಕ್ಕಾಚಾರದಲ್ಲಿ ನಾವಿದ್ದೀವಿ. ಅರ್ಥ ಆಯ್ತು ಅವ್ರಿಗೆ ಅಷ್ಟೂ ಅದ್ರ ಬಗ್ಗೆ ಏನಾದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೋದು. ಅಷ್ಟು ಏನಾದ್ರೂ ಈ ಭಾರತ ದೇಶದಲ್ಲಿದ್ದು ಇಲ್ಲಿನ ನೆಲ ಜಲ ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ನಮ್ಮ ಶ್ರೀರಾಮನ ಏನು ಕಟೌಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದ್ರೆ ಅವರು ಇಲ್ಲಿರಕ್ಕೆ ಇಷ್ಟ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅವರು. ಅದಕ್ಕೋಸ್ಕರ ಅವ್ರು ಯಾರು ಅದನ್ನ ಮಾಡಿದಾರೋ ನೀವೇನು ಅವ್ರನ್ನ ಇಟ್ಕೊಂಡಿದ್ರೆ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕ್ಬೇಕು. ಮತ್ತೆ ಅವರೇ ತಪ್ಪಾಯ್ತು ಅಂತೇಳಿ ಪಬ್ಲಿಕ್ ಅಲ್ಲಿ ಹೇಳ್ಕೊಬೇಕು. ನಮ್ಮ ದೇಶ ಇಡೀ ಪ್ರಪಂಚನೇ 500 ವರ್ಷಗಳಿಂದ ಕಾಯ್ತಾ ಇದ್ದಿತ್ತು. ಅದಕ್ಕೋಸ್ಕರ ಇವತ್ತು ಅವರ ಪ್ರಾಣ ಪ್ರತಿಷ್ಠೆ 22ನೇ ತಾರೀಕು ಆಗ್ತಾ ಇದೆ. ಎಲ್ಲ ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀರಿ. ಕೂಲಾಗಿದ್ದೀರಿ, ಸಮಾಧಾನವಾಗಿದ್ದೀರಿ. ನಾವೆಲ್ಲೂ ಹೋಗಿ ಅವ್ರ ಮಸೀದಿಗೆ ಇನ್ನೊಂದು ಮತ್ತೊಂದು ಏನು ನಾವೇನು ತೊಂದರೆ ಕೊಟ್ಟಿಲ್ಲ. ಹಂಗೇರು ನಾವು ಹುಡ್ಕೊಳಕ್ ಹೋದ್ರೆ ಇಲ್ಲಿರ್ತಕ್ಕಂಥ ಏನು ಹಳೆ ದೇವಸ್ಥಾನಗಳಿತ್ತು ಆ ದೇವಸ್ಥಾನಗಳನ್ನ ಏನೇನು ಮಾಡಿದ್ದಾರೆ ಏನು ಎತ್ತ ಅನ್ನೋ ಲೆಕ್ಕಾಚಾರ ನಮಗೂ ಗೊತ್ತು. ಇದು ಇಷ್ಟಕ್ಕೆ ಇದಾದ್ರೆ ಅದು ಇನ್ನೂ ದೊಡ್ಡದಾಗಿ ಇದಾಗುತ್ತೆ. ದಯವಿಟ್ಟು ನಮಗೆ ಇದರಲ್ಲಿ ಸಂಘರ್ಷಕ್ಕೆ ಹೋಗಕ್ಕೆ ನಾವು ರೆಡಿ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರೇ ಆ ಫ್ಲೆಕ್ಸ್ ರೆಡಿ ಮಾಡಬೇಕು. ಇಮಿಡಿಯೇಟ್ ನಾವು ತುಂಬಾ ಹೊತ್ತು ನಾವು ಫ್ಲೆಕ್ಸ್ ಅನ್ನ ಈ ತರ ಆಗಿರ್ತಕ್ಕಂಥ ಫ್ಲೆಕ್ಸ್ ಅನ್ನ ನಾವು ನೋಡ್ಕೊಂಡಿರೋದು ನಮ್ಗೂ ಕೋಪ ಬರುತ್ತೆ. ಇಮಿಡಿಯೇಟ್ ಆಗಿ ಇದಾಗ್ಬೇಕು. ಅರ್ಥ ನಾವು ತಪ್ಪಾಯ್ತು ಅಂತ ಹೇಳಿ
ಕೇಳ್ಕೊಂಬೇಶ್ ಏ ಅಣ್ಣ ಅವ್ರು ಕ್ಷಮೆ ಕೇಳಲೇಬೇಕು ಸಂಜಣ್ಣ, ಕ್ಷಮೆ ಕೇಳಲೇಬೇಕು. ಬಿಡೋದೇ ಇಲ್ಲ ನಾವು ಕ್ಷಮೆ ಕೇಳಲೇಬೇಕು. ಅರ್ಥ ಆಯ್ತಾ? ಕ್ಷಮೆ ಕೇಳಲೇಬೇಕು. ಕ್ಷಮೆ ಬೇಕು. ಭಾರತ್ ಮಾತಾ ಕಿ ಏನು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ನಮ್ಮ ದೇಶದ ಮತ್ತು ಕರ್ನಾಟಕದ ಸಂಪತ್ತನ್ನು 10,000 ಕೋಟಿ ಮುಸ್ಲಿಮ್ಸರಿಗೆ ಹಂಚ್ತೀರಿ ಅಂತ ಹೇಳಿದ್ದಾದ್ಮೇಲೆ, ಭಾಗ ಇಕ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಇದ್ದು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕೊಂತ ಇದ್ದಂಥ ಕೆಲವು ಮುಸ್ಲಿಮ್ಸ್ ಕಿಡಿಗೇಡಿಗಳು ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ಲಿ ಮೊನ್ನೆ ನಡೆದಂಥ ಏನು ಮಾರಿಕಾಂಬಾ ದೀಪೋತ್ಸವದಲ್ಲಿ ಹೆಣ್ಮಕ್ಳು ಏನು ದೀಪೋತ್ಸವ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕಿ ಅವರಿಗೆ ಗಾಯಗೊಳಿಸಿರ್ತಕ್ಕಂಥದ್ದು. ಮತ್ತೆ ನಿನ್ನೆಯಿಂದನೂ ಮುಳುಬಾಗಲು ತಾಲೂಕು ಟೌನಲ್ಲೇನು ಶ್ರೀರಾಮಚಂದ್ರ ಪ್ರಭುವಿನ ಏನು ಭಾವಚಿತ್ರ ಇರ್ತಕ್ಕಂಥ ಫ್ಲೆಕ್ಸ್ಗಳಿತ್ತು, ಅದನ್ನ ಬ್ಲೇಡ್ ಹಾಕಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಅವರು ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅವರಿಗೆ. ಈ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಏನು ಪಾಕಿಸ್ತಾನದಿಂದ ಬಂದಿರತಕ್ಕಂಥವರೆಲ್ಲ, ದುಬೈಯಿಂದ ಬಂದಿರತಕ್ಕಂಥವರೆಲ್ಲ, ಅವರೆಲ್ಲ ಇಲ್ಲಿರ್ತಕ್ಕಂಥ ಹಿಂದೂಗಳೇ ಕನ್ವರ್ಟ್ ಆಗಿರ್ತಕ್ಕಂಥವ್ರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರದ್ದು ಈದ್ ಮಿಲಾದ್ ಆಗುತ್ತೆ, ನಾವೆಲ್ಲ ಜೊತೆಲಿರ್ತೀವಿ, ಅವ್ರದ್ದು ಉರುಸ್ ಆಗುತ್ತೆ, ನಾವೆಲ್ಲ ಏನು ತೊಂದರೆ ಕೊಡಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಪ್ರಭು ಶ್ರೀರಾಮಚಂದ್ರರ ಏನು ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕು ಆಗ್ತಾ ಇದೆ, ಅದನ್ನು ನೋಡಿ ಇವ್ರ ಕೈನಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಒಂದು ಕಡೆಯಿಂದ. ಅದಕ್ಕೋಸ್ಕರ ಇವತ್ತೇನು ಮುಳುಬಾಗ್ಲಲ್ಲಿ ಭಾವಚಿತ್ರನ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು, ಮತ್ತು ಬಹಿರಂಗವಾಗಿ ಅವರಿಂದ ಕ್ಷಮಾಪಣೆ ಹೇಳಿಸ್ಬೇಕು. ಇದಕ್ಕೆ ಯಾರ್ಯಾರು ಕುಮ್ಮಕ್ಕು ಕೊಟ್ಟರು, ಇಲ್ಲಿ ಯಾವುದೋ ಮಟನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಮುಜ್ಜು ಅವಂದೇ ಕುಮ್ಮಕ್ಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವನ್ನೂ ಕೂಡಲೇ ಅರೆಸ್ಟ್ ಮಾಡಿ, ಇದರಿಂದ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಿದ್ದಾರಾ, ಉಗ್ರಗಾಮಿಗಳಿದ್ದಾರಾ, SDPIನವ್ರು ಇದ್ದಾರಾ, ಇಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರು ಇದ್ದಾರಾ, ಇಲ್ಲಾಂದ್ರೆ ಯಾರಾದರೂ ಇವ್ರಿಗೆ ಹಣ ಕೊಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಶಾಂತ ರೀತಿಯಲ್ಲಿರ್ತಕ್ಕಂಥ ಮುಳುಬಾಗ್ಲಲ್ಲಿ ಅಶಾಂತಿ ಮೂಡಿಸೋಂಥದಕ್ಕೆ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಎನ್ಕ್ವೈರಿ ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ಏನು ನಮ್ಮ ಮುಳುಬಾಗ್ಲಲ್ಲಿ ಘಟನೆ ನಡೆದಿದೆ, ಇದಕ್ಕೆ ನಾವೆಲ್ಲ ಶ್ರೀರಾಮನ ಭಕ್ತರು ನಾವೆಲ್ಲರೂ ಟೋಟಲ್ ಆಗಿ ನಮ್ಮ ಕರ್ನಾಟಕ ದೇಶದಾದ್ಯಂತ ನಾವೆಲ್ಲ ಇದನ್ನು ಖಂಡಿಸ್ತೀರಿ. ಯಾವುದೇ ಕಾರಣಕ್ಕೂ ಈ ಥರ ಹೀನ ಕೃತ್ಯಗಳನ್ನು ಮಾಡೋದಕ್ಕೆ ಬರಬಾರ್ದು. ನಾವು ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿಲ್ಲ. ನಮಗೆ ಅವ್ರು ತೊಂದರೆ ಕೊಟ್ಟರೆ ಅವರನ್ನು ನಾವು ಬಿಡಲ್ಲ. ಅದಕ್ಕೋಸ್ಕರ ನಾವೇನಾದರೂ ಈ ರೀತಿ ಬಹುಸಂಖ್ಯಾತರಿದ್ದೀರಿ ನಾವು, ಯಾರ ಕೆಲವರು ತಪ್ಪು ಮಾಡಿರೋದಕ್ಕೆ ಎಲ್ಲ ಮುಸ್ಲಿಮ್ಸ್ ಅವ್ರನ್ನ ನಾವು ಬೈಕೊಳ್ಳೋಕೆ ನಾವು ರೆಡಿ ಇಲ್ಲ. ಯಾಕಂದ್ರೆ ಇವತ್ತು ಅಯೋಧ್ಯೆಗೆ ಎಷ್ಟೋ ಜನ ಮುಸ್ಲಿಮ್ಸು ಹೆಣ್ಮಕ್ಳು ಸಮೇತ ಪಾದಯಾತ್ರೆ ಮುಖಾಂತರ ಹೋಗಿ ನಾವು ಅಯೋಧ್ಯ ಶ್ರೀರಾಮ ಪ್ರಭುವನ್ನ ದರ್ಶನ ಮಾಡ್ಬೇಕಂತ ಹೇಳಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ರೀತಿ ಏನು ಕೃತ್ಯಗಳನ್ನ ನಡೆಸ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಾಗ ಬೇಕಂತ ಉದ್ದೇಶಪೂರ್ವಕವಾಗಿ ಇದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ತಕ್ಕಂಥದ್ದು. ಈ ತರ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು. ಅವ್ರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ. ಅಂಥವ್ರು ಇಲ್ಲಿದ್ರೆ ಕಿಡಿಗೇಡಿಗಳು. ಇನ್ನು ಮುಂದೆ ಇನ್ನೂ ಜಾಸ್ತಿ ನಾವು ಅನ್ಯೋನ್ಯವಾಗಿರ್ತಕ್ಕಂಥ ಜಾಗದಲ್ಲಿ ಕೋಮು ಗಲಭೆಗಳು ಸೃಷ್ಟಿ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡಿಕೊಂಡು ಕುಡಿದು
ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಇಂಥ ಕಿಡಿಗೇಡಿಗಳನ್ನ ಹಿಡಿಯಕ್ಕಾಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಇದಕ್ಕೆಲ್ಲ ನಿಮ್ಮ ಕುಮ್ಮಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಂಡಿದ್ದೀರಿ. ಈ ಥರ ಎಲ್ಲ ನೀವು ಎಲ್ಲ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತೇಳಿ ಅವ್ರನ್ನ ಓಲೈಸಂಥ ಕೆಲಸಗಳನ್ನ ಮಾಡಿ ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಮತ್ತೆ ಅಯೋಧ್ಯ ರಾಮ ಮಂದಿರ ಬಗ್ಗೆ ನೀವು ಮಾತಾಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಇದನ್ನೆಲ್ಲ ನೋಡಿದಾಗ ನೀವು ಉರಿತಾ ಇರ್ತಕ್ಕಂಥ ಬೆಂಕಿಯಲ್ಲಿ ತುಪ್ಪ ಸುರಿದಂಗೆ ನೀವು ನಿಮ್ಮ ಪಕ್ಷದವರು ಎಲ್ಲ ಹೇಳಿಕೆಗಳನ್ನು ನೋಡಿ ಈ ಥರ ಕಿಡಿಕೇಡಿಗಳು ಈ ಥರ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವನು ಬಂದು ಬಹಿರಂಗವಾಗಿ ಕ್ಷಮಾಪಣೆ ಕೇಳೋವರೆಗೂ ಆ ಫ್ಲೆಕ್ಸನ್ನ ಅವರೇ ಚೇಂಜ್ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೆ ಈ ಹೋರಾಟದಿಂದ ಹಿಂದೆ ಸರಿಯಲ್ಲ. ಸರ್, ಬಹಿರಂಗ ಕ್ಷಮೆ ಕೇಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸಮೃದ್ಧಿ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ, ಶಾಸಕರು. ಬಹಿರಂಗ ಸಭೆ ಕೇಳಕ್ಕಾಗಲ್ಲ ಅಂತ ಸಮೃದ್ಧಿ ಶಾಸಕರು ಅವ್ರೇನಾದ್ರು ಹೇಳಿ ಕಳಿಸಿದ್ರೇನು ಅವ್ರಿಗೆ? ಆ ಥರ ಏನಿಲ್ಲಲ್ಲ. ಅರ್ಥ ಆಯ್ತರ? ಶಾಸಕರು ಇಲ್ಲಿ ಬಂದರು ಏನು ಇಲ್ಲಿ ಬಹುಸಂಖ್ಯಾತರಿಗೆ ಏನು ತೊಂದರೆ ಆಗಿದೆ ಅದನ್ನ ನೋಡ್ಬೇಕು ವಿನಃ ಇಲ್ಲಿ ಯಾವುದೇ ಸಣ್ಣ ಪುಟ್ಟ ರಾಜಕಾರಣ ಮಾಡ್ಕೊಡು ನಾನು ಓಟ್ ಕೇಳಕ್ಕೆ ಇಲ್ಲೇನು ಬಂದಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರು ಬಂದು ಏನೇನು ಮಾಡಬೇಕು, ಯಾವ ಥರ ಇಲ್ಲಿ ಧಕ್ಕೆ ಆಗ್ತಾ ಇದೆ, ಒಂದೇ ದಿನಕ್ಕೆ ಇದು ಸ್ಟಾಪ್ ಆಗಬೇಕು, ಪ್ರತಿದಿನ ಇದು ಮರುಕಳಿಸ್ಕೊಡ್ದು ಆ ನಿಟ್ಟಿನಲ್ಲಿ ಶಾಸಕರು ಮತ್ತೆ ನಾವು ಎಲ್ಲರೂ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾ ಇದೆ. ಎನ್ಕ್ವೈರಿ ನಡೀತಾ ಇದೆ. ಅದರಿಂದ ಯಾರ್ಯಾರಿದ್ದಾರೆ ಪಿತೂರಿ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಈ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಹೊಸ್ದಾಗಲ್ಲ ಶಾಸಕರು ನಮ್ಮ ಇದಕ್ಕೆ ಇದಾಗಿರೋದು. ಅದಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಾಡ್ತಾ ಇದ್ದಾರೆ. ಈ ಕಡೆ ಬರೋ